ಇದು ವೈ ಆ್ಯಕ್ಸಿಸ್. ನಾನೇನಂತ ಹೇಳಿದೆ, ಐ ಈಸ್ ಈಕ್ವಲ್ ಟು 1/r ಇಂಟು ವಿ. ಐ ಏನಾಯಿತು, ವೈ ಆ್ಯಕ್ಸಿಸಲ್ಲಿ ತೊಗೊಳ್ತಾ ಇದ್ದೀವಿ ಅಲ್ವಾ. ಇದು ಐ, ಇದು ವೋಲ್ಟೇಜ್, ಇದು 1/r ಬಂದು ಏನು ಸ್ಲೋಪು. ಓಕೆ, ವಿ ಬಂದು ಎಕ್ಸ್ ಆ್ಯಕ್ಸಿಸ್, ಇದು 0. ಓಕೆ, ಈ ಥರ ಇರೋವಂಥದ್ದು. ಸೊ ಈಗ ನಾನೇನು ಮಾಡ್ತೀನಿ, 2 ಸ್ಲೋಪ್ಗಳನ್ನ ತಗೊಳ್ತೀನಿ. ಒಂದು ಸ್ಲೋಪು ಫುಲ್ಲು ಸ್ಟೀಪರ್ ಇರೋವಂಥದ್ದು. ಸ್ಟೀಪರ್ ಅಂತ ಅಂದರೆ ಜಾಸ್ತಿ ಆ್ಯಂಗಲ್ ಇದೆ ಮತ್ತು ಜಾಸ್ತಿ ಟಿಲ್ಟ್ ಆಗಿದೆ ಅಂತ. ಇನ್ನೊಂದು ಸ್ಲೋಪು ಜೆಂಟಲ್ ಇರುತ್ತೆ, ಈ ಥರ ಇರೋದು ಅಂತ ಅಂದ್ಕೊಳ್ಳಿ. ಓಕೆ, ಈ ಸ್ಲೋಪ್ನ ನಾನೇನಂತ ಅಂತೀನಿ, ಇದು ಸ್ಲೋಪ್ 1. ಓಕೆ, ಇದನ್ನು ನಾನೇನಂತ ಹೇಳ್ತೀನಿ, ಇದು ಸ್ಲೋಪ್ 2. ಅಥವಾ ನಾನೇನಂತ ಇದು ಮಾಡ್ಬೋದು, ಸ್ಲೋಪ್ನ ಯಾವ ಥರ ಕನ್ಸಿಡರ್ ಮಾಡ್ತಾಯಿದ್ದೀನಿ, 1/r 1/r1 ಅಂತ ತೊಗೊಳ್ತೀನಿ ಇದು. ಓಕೆ, ಅಥವಾ ಇಲ್ಲಿ ರೆಸಿಸ್ಟರು ಒಂದಿದೆ R1. ಸೊ ಇದೂ ಅಷ್ಟೇ R2 ಅಥವಾ 1/r2. ಇದು ಸ್ಲೋಪ್ ವ್ಯಾಲ್ಯೂ 1/r ಅಂತ. ಓಕೆ, ಈ ಥರ ಇದೆ. ಫೈನ್. ಸೊ ಇನ್ನೊಂದು ನೀವೇನು ಅಬ್ಸರ್ವ್ ಮಾಡಬೇಕು ಅಂತಂದರೆ, ಇದರಲ್ಲಿ ನಿಮ್ಗೆ ಏನು ಗೊತ್ತಾಗ್ತಾ ಇದೆ, ಸ್ಲೋಪ್ 1, ಸ್ಲೋಪ್ ಯಾವ್ದು ಜಾಸ್ತಿ ಇರೋದು, ಇದು ಜಾಸ್ತಿ ಸ್ಲೋಪ್ ಆಗಿರೋದಲ್ವಾ. ಇದು ಸ್ಲೋಪ್ ಏನು ಯಾವ್ದು ಜಾಸ್ತಿ ಇದೆ, ಇದು ಸ್ಲೋಪ್ ಜಾಸ್ತಿ ಇದೆ ಕಂಪೇರ್ಡ್ ಟು ಸ್ಲೋಪ್ 2 ಅಲ್ವಾ. ಇದು ಒಂದು ಪಾಯಿಂಟು. ಅರ್ಥ ಏನು, 1/r1 ಈಸ್ ಗ್ರೇಟರ್ ದೆನ್ 1/r2 ಅಲ್ವಾ, ಆಗಲೇ ಹೇಳ್ದಾಗೆ. ಸೊ ಇದು ರೆಸಿಪ್ರಾಸಿಟಿ ತೆಗ್ದಾಗ ಏನಾಗುತ್ತೆ, ರೆಸಿಸ್ಟೆನ್ಸು R2 ಅಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಯೂಸ್ ಮಾಡೋದಾದರೆ ನೋಡಿ, ವೋಲ್ಟೇಜು ಯಾವುದೋ ಒಂದು ಟೈಮಲ್ಲಿ, ಇದು ಕಲರ್ ಕಾಣಲ್ಲ, ಇದನ್ನು ಯೂಸ್ ಮಾಡ್ತೀನಿ. ವೋಲ್ಟೇಜು ಯಾವುದೋ ಒಂದು ಟೈಮಲ್ಲಿ V1 ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಅಲ್ವಾ. ವೋಲ್ಟೇಜ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಕರೆಂಟು ಫ್ಲೋ ಆಯಿತು. ಓಕೆ, ಇಫ್ ಇನ್ ಕೇಸ್ ನಾನು ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ ಕರೆಂಟ್ ಇನ್ನೊಂದು ಸ್ವಲ್ಪ ಹೋಗೋದು ಜಾಸ್ತಿ ಆಗುತ್ತೆ. ಓಕೆ, ಫೈನ್. ಬಟ್ ಯಾವುದೋ ಒಂದು ಹಂತದಲ್ಲಿ ಏನಾಗುತ್ತೆ ನೋಡಿ, ಈಗ ನಾನಿಲ್ಲಿ V1 ತೊಗೊಂಡೆ. V1 ತಗೊಂಡಾಗ ನನಗೆ ಕರೆಂಟು ಆಲ್ಮೋಸ್ಟು ಇಲ್ಲಿವರೆಗೂ ಹೋಗುತ್ತೆ. ಇದನ್ನು ನಾನೇನಂತೀನಿ, ರೆಸಿಸ್ಟೆನ್ಸು R1ನಲ್ಲಿ ನಾನು ಇದನ್ನೇನಂತ ಕರೆದೆ, I1 ಅಂತ ಕರಿತೀನಿ. ಓಕೆ, ಅಸ್ಯೂಮ್ ಮಾಡಿ ನಾನು ವೋಲ್ಟೇಜ್ನ ಮತ್ತೆ ಜಾಸ್ತಿ ಮಾಡ್ತೀನಿ. ಓಕೆ, V2 ಮಾಡಿದೆ. ಈಗ V2 ಮಾಡಿದಾಗ ಇದು ಎಲ್ಲಿವರೆಗೂ ಹೋಯಿತು, ಇಲ್ಲಿವರೆಗೂ ಹೋಗ್ತಾ ಇದೆ. V2 ನನಗೆ ಕನೆಕ್ಟ್ ಆಗ್ತಾ ಇರೋದು ಇಲ್ಲಿ. ಓಕೆ, ಅರ್ಥ ಆಗ್ತಾ ಇದೆಯಾ. ನಾನು ವೋಲ್ಟೇಜ್ ಜಾಸ್ತಿ ಮಾಡ್ದಂಗೆ ಕರೆಂಟನ್ನು ಜಾಸ್ತಿ ಆಗ್ತಾ ಇದೆ. ಇದು I1 ಸಾರಿ. ಏನಕ್ಕೆ ಅಂತಂದರೆ ನಾನು ಕನ್ಸಿಡರ್ ಮಾಡ್ತಾ ಇರೋವಂಥದ್ದು ರೆಸಿಸ್ಟೆನ್ಸ್ 1ಗಲ್ವಾ. ಸೊ ಅದಕ್ಕೆ ಇದು I1 ಡ್ಯಾಶ್ ಅಂತ ತಗೊಳ್ಳೋಣ. ಓಕೆ, I1 ಡ್ಯಾಶ್. ಸೊ ಅರ್ಥ ಆಗ್ತಾ ಇದೆಯಾ, ರೆಸಿಸ್ಟೆನ್ಸು ಸಮ್ವಾಟ್ ಇಲ್ಲಿದ್ದಾಗ ನಿಮ್ಮ ವ್ಯಾಲ್ಯೂ ವೋಲ್ಟೇಜ್ ಇಲ್ಲಿದೆ V1, ಕರೆಂಟು I1 ಇಲ್ಲಿವರೆಗೂ ಇರುತ್ತೆ. ಓಕೆ, ಅದೇ ಏನಾದರೂ ನಾನು ವೋಲ್ಟೇಜ್ ಜಾಸ್ತಿ ಮಾಡಿದ್ರೆ ಸ್ಲೋಪನ್ನು ಜಾಸ್ತಿ ಆಯಿತು, ನಂತರ ಕರೆಂಟನ್ನು ಸ್ವಲ್ಪ ಜಾಸ್ತಿ ಆಗಿದೆ, I1 ಡ್ಯಾಶ್ ಅಲ್ಲಿವರೆಗೂ ಹೋಗಿದೆ. ಈಗ ಓಕೆ, ಓಕೆ. ಸೊ ಈಗ ನೋಡಿ, ಅಸ್ಯೂಮ್ ನಾನು ರೆಸಿಸ್ಟೆನ್ಸ್ 2ಗೆ ಅಪ್ರೋಚ್ ಮಾಡ್ತೀನಿ. ಇವಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ 2ಅಲ್ಲಿ V1 ನನಗಿಲ್ಲಿದೆ ಅಂತಂದಾಗ ಕರೆಂಟ್ ನೋಡಿ ಆಲ್ಮೋಸ್ಟು ನನಗಿಲ್ಲಿರುತ್ತೆ ಅಲ್ವಾ. ಇದನ್ನು ನಾನೇನಂತ ಹೇಳ್ತೀನಿ, ರೆಸಿಸ್ಟೆನ್ಸ್ 2ಇಂದ ಆಗ್ತಿರೋದ್ರಿಂದ I2 ಇಲ್ಲಿಗಿರುತ್ತೆ. ಓಕೆ, ನಂತರ ವೋಲ್ಟೇಜ್ ಜಾಸ್ತಿ ಮಾಡಿದ್ರೂ ಕರೆಂಟು ನೋಡಿ ಜಸ್ಟ್ ಇಲ್ಲಿಗೆ ಸಿಗುತ್ತೆ ನನಗೆ. ಇದನ್ನು ನಾನೇನು ಮಾಡ್ತೀನಿ, ವೋಲ್ಟೇಜ್ ಜಾಸ್ತಿ ಆಗಿರೋದು ಇಲ್ಲಿ I1 ಡ್ಯಾಶ್ ಅಂತ ತೊಗೊಂಡಿದ್ದೆ V2 ಅಲ್ಲಿ, ಇದು I2 ಡ್ಯಾಶ್ ಅಂತ ತೊಗೊಳ್ತೀನಿ. ಓಕೆ, ಈ ಒಂದು ಡಯಾಗ್ರಾಮಿಂದ ನಿಮ್ಗೆ ಏನು ಅರ್ಥ ಆಗ್ತಾ ಇದೆ, ಒಂದು ಇವೆಂದೋ ಇಲ್ಲಿ ನಾನು ಏನಂತ ತೋರಿಸಿದ್ದೀನಿ ನೋಡಿ,
R2 ಈಸ್ ಗ್ರೇಟರ್ ದ್ಯಾನ್ R1. R2 ವ್ಯಾಲ್ಯೂ ಬಂದು ಇದು 10 ಓಮ್ಸ್ ಇದೆ ಅಂತ ಅಂದ್ಕೊಳ್ಳಿ. R1 ವ್ಯಾಲ್ಯೂ ಬಂದು ಜಸ್ಟ್ 2 ಓಮ್ಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ರೆಸಿಸ್ಟೆನ್ಸು R2 ಜಾಸ್ತಿ ಇದೆ ಅಂದರೆ ಕರೆಂಟ್ ಇಲ್ಲಿ ಫ್ಲೋ ಆಗುವಂಥ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಸೊ ಕರೆಂಟು R1ನಲ್ಲಿ ಜಾಸ್ತಿ ಫ್ಲೋ ಆಗುತ್ತೆ. ಸೊ I1 ಈಸ್ ಗ್ರೇಟರ್ ದ್ಯಾನ್ I2 ಅಂತ ಹೇಳ್ಬೋದಾ? ಓಕೆ, ಸೊ ಇದನ್ನೇ ನಾವು ಆಗ್ಲಿಂದ ಹೇಳ್ತಾ ಇರೋದು I ಈಸ್ ಈಕ್ವಲ್ ಟು 1/R ಇಂಟು V. ಇದರ ಅರ್ಥ ಏನು? ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜು, ಬಟ್ ಕರೆಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸು. ನೀವು ರೆಸಿಸ್ಟೆನ್ಸ್ನ ಜಾಸ್ತಿ ಮಾಡಿದ್ರೆ ಕರೆಂಟ್ ಫ್ಲೋ ಆಗೋದು ಕಡಿಮೆ ಆಗುತ್ತೆ. ರೆಸಿಸ್ಟೆನ್ಸ್ನ ಕಡಿಮೆ ಮಾಡಿದ್ರೆ ಕರೆಂಟ್ ಫ್ಲೋ ಆಗೋದು ಜಾಸ್ತಿ ಆಗುತ್ತೆ. ಸೊ ಇಲ್ಲೇನಾಯಿತು, ರೆಸಿಸ್ಟೆನ್ಸು ಜಾಸ್ತಿ ಇದೆ, R2 ವ್ಯಾಲ್ಯೂ 10 ಓಮ್ ಇದೆ. ಸೊ I2 ವ್ಯಾಲ್ಯೂ ಕಡಿಮೆ ಇರುತ್ತೆ. R1 ವ್ಯಾಲ್ಯೂ 2 ಇದೆ, I1 ವ್ಯಾಲ್ಯೂ ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು ನೋಡಿ, V1 V2 ನೀವು ಇನ್ಕ್ರೀಸ್ ಮಾಡಿದ್ರೂ ಕರೆಂಟು ಜಾಸ್ತಿ ಆಗ್ತಾ ಇರೋದು ಇಷ್ಟೇ, ಜಸ್ಟು ಮಾರ್ಜಿನ್ ಅಷ್ಟೇ. ಆಮೇಲೆ ಕರೆಂಟನ್ನು ನೋಡಿ ಯಾವ ರೀಜನಲ್ಲಿದೆ, ಈ ರೀಜನಲ್ಲಿದೆ ಅಲ್ವಾ. ಅದೇ ನೀವು R1 ರೆಸಿಸ್ಟೆನ್ಸು ತುಂಬ ಕಡಿಮೆ ಇದೆ, 1 ಓಮು 2 ಓಮ್ ಆ ಥರ ಇದೆ. ನಿಮಗೆ V1ನಲ್ಲಿ ಇಷ್ಟಿತ್ತು ಅಂತಂದರೆ V1ನಲ್ಲಿ ವೋಲ್ಟೇಜ್ 1ನಲ್ಲಿ ಕರೆಂಟ್ ನೋಡಿ ಆಲ್ಮೋಸ್ಟ್ ಇಲ್ಲಿದೆ ಅಲ್ವಾ. ನಂತರ ನೀವು ವೋಲ್ಟೇಜು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ವೇರಿ ಆಗ್ತಾ ಇದೆ ಅಂತ ಅಲ್ವಾ. ಕರೆಂಟ್ ಎಷ್ಟು ಇನ್ಕ್ರೀಸ್ ಆಗುತ್ತೆ. ಅದೇ ಇಲ್ಲಿ ನೋಡಿ ಕರೆಂಟ್ ತುಂಬ ಕಡಿಮೆ, ಬಿಕಾಸ್ ರೆಸಿಸ್ಟೆನ್ಸ್ ಇಸ್ 2I. ಇದರಿಂದ ನೀವು ಅರ್ಥ ಮಾಡ್ಕೋಬೇಕು VI ಕ್ಯಾರೆಕ್ಟರಿಸ್ಟಿಕ್ಸ್. ಇದ್ರ ಮೇಲೆ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ, ಯಾವ ಥರ ವೋಲ್ಟೇಜು ಪ್ರಪೋರ್ಷ್ನಲ್ ಟು ಕರೆಂಟು, ನಂತರ ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಟು ರೆಸಿಸ್ಟೆನ್ಸು. ನೀವು ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಇದರ ರಿಲೇಟೆಡು ಪ್ರಾಬ್ಲಮ್ಸು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸು ಕೇಳೋವಂಥ ಸಾಧ್ಯತೆ ಇರುತ್ತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಬೇಕು. ಓಕೆ, ಫೈನ್.